ಕರ್ನಾಟಕ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ವತಿಯಿಂದ ನಿರ್ಮಾಣಗೊಳ್ಳಲಿರುವ ಯಕ್ಷಗಾನ ಆಧಾರಿತ ಸಾಕ್ಷ್ಯ ಚಿತ್ರಕ್ಕೆ ಕೈರಂಗಳ ಸಮೀಪದ ಮೊಂಟೆಪದವು ಶ್ರೀ ಶಾರದಾ ಕೃಷ್ಣ ಯಕ್ಷಗಾನ ಸಂಘದ ಇಬ್ಬರು ಬಾಲ ಕಲಾವಿದರು ಆಯ್ಕೆಗೊಂಡಿದ್ದಾರೆ. ಈ ಬಗ್ಗೆ ಯಕ್ಷಗಾನ ಸಂಘದ ಸಂಚಾಲಕರಾದ ಅರವಿಂದ ಕೊಲ್ಲರಮುಚ್ಚಲು ಅಬ್ಬಕ್ಕ ಟಿವಿಗೆ ಮಾಹಿತಿ ನೀಡಿದ್ದಾರೆ. ನಮ್ಮ ಕೇಂದ್ರದ ಮಕ್ಕಳಿಗೆ ಅವಕಾಶ ಬಂತಂತಲ್ಲ ಸರ್? ನಮ್ಮ ತಂದೆಯವರೇ ಯಕ್ಷಗಾನ ಕಲಾವಿದರು. ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಸಂಘ ಕೈರಂಗಳ ಇದರ ಸ್ಥಾಪಕ ಸದಸ್ಯರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥವರು ಕೊಲ್ಲರಮಜಲು ಶ್ರೀ ಸುಬ್ಬಣ್ಣ ಭಟ್ರು. ಹಾಗಾಗಿ ರಕ್ತಗತವಾಗಿಯೇ ನಮಗೆ ಈ ಯಕ್ಷಗಾನ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮಗೆ ಬಾಲ್ಯದಲ್ಲಿ ಯಕ್ಷಗಾನ ಕಲಿಯುವಂಥ ಅವಕಾಶ ಅಷ್ಟು ಸಿಗಲಿಲ್ಲ, ಆದರೆ ಅದರ ಹಂಬಲ ಯಾವತ್ತೂ ಇತ್ತು. 2017ರಲ್ಲಿ ನಾವು ಈ ಒಂದು ಕೇಂದ್ರವನ್ನು ಆರಂಭಿಸಿದೆವು. ಶ್ರೀ ಸಬ್ಬಣಕೋಡಿ ರಾಮ್ ಭಟ್ರು ಗುರುಗಳಾಗಿ ಯಕ್ಷಗಾನದ ಹೆಜ್ಜೆಗಳನ್ನು ಕಲಿತು 2019ರಲ್ಲಿ ನಾವು ರಂಗಪ್ರವೇಶವನ್ನು ಕೂಡ ಮಾಡಿದೆವು. ಕಳೆದ 5-6 ವರ್ಷಗಳಲ್ಲಿ 16 ಕಡೆಗಳಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ನೀಡಿದ್ದೇವೆ. ಪೆರ್ಲದಲ್ಲಿ ನಮ್ಮ ಗುರುಗಳಾದಂಥ ಶ್ರೀ ಸಬ್ಬಣಕೋಡಿ ರಾಮ್ ಭಟ್ರು ಒಂದು ಉಚಿತವಾದಂಥ ಯಕ್ಷ ಶಿಕ್ಷಣ ಕೇಂದ್ರವನ್ನು ಪಡ್ರೆ ಚಂದ್ರು ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ಉಚಿತವಾಗಿ ಇಲ್ಲಿ ಯಕ್ಷಗಾನ ಶಿಕ್ಷಣವನ್ನು ಅವರು ಕಳೆದ 24 ವರ್ಷಗಳಿಂದ ನೀಡ್ತಾ ಇದ್ದಾರೆ. ಬರುವ ವರ್ಷ ಅದು ಬೆಳ್ಳಿ ಹಬ್ಬವನ್ನು ಕೂಡ ಆಚರಿಸಲಿಕ್ಕಿದೆ ಆ ಕೇಂದ್ರ. ಉಜಿರೆ ಅಶೋಕ್ ಭಟ್ ಅವರ ಒಂದು ನೇತೃತ್ವದಲ್ಲಿ ಅವರ ಸಹಕಾರದಲ್ಲಿ ಶ್ರೀ ಸೋಮಶೇಖರ ಆರಾಧ್ಯ ಅವರ ಒಂದು ನಾಯಕತ್ವದಲ್ಲಿ ಒಂದು ಮಕ್ಕಳ ವಾರ್ತಾ ಮತ್ತು ಪ್ರಸಾರ ಭಾರತಿ ಇಲಾಖೆಯಿಂದ ಒಂದು ಮಕ್ಕಳ ಚಲನಚಿತ್ರ ನಿರ್ಮಾಣ ಆಗ್ತಾ ಇದೆ. ರಾಷ್ಟ್ರಮಟ್ಟಕ್ಕೆ ಆ ಚಿತ್ರ ಹೋಗಲಿಕ್ಕಿದೆ. ಅದರಲ್ಲಿ ನಮ್ಮ ಪೆರ್ಲ ಪಡ್ರೆ ಚಂದ್ರು ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರದ ಸುಮಾರು 10 ಹುಡುಗರು ಮತ್ತು 2 ಹುಡುಗಿಯರು ಆಯ್ಕೆಯಾಗಿದ್ದಾರೆ. ಅದರಲ್ಲಿ ನಮ್ಮ ಕೇಂದ್ರದ 2 ವಿದ್ಯಾರ್ಥಿಗಳು ಕೂಡ, ಅಂದರೆ ನಮ್ಮ ಶಾರದಾ ಕೃಷ್ಣ ಯಕ್ಷಗಾನ ಸಂಘದ 2 ವಿದ್ಯಾರ್ಥಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಎನ್ನುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ಮಗ ಸುಧನ್ವ 7ನೇ ತರಗತಿಯಲ್ಲಿ ಈಗ ಪಾಸಾಗಿ 8ನೇ ತರಗತಿಯಲ್ಲಿ ಮುಂದೆ ಓದ್ತಾ ಇದ್ದಾನೆ. ಅಂದರೆ ಇದು ಮಕ್ಕಳ ಚಲನಚಿತ್ರ ಆದ ಕಾರಣ 14 ವರ್ಷದ ಒಳಗಿನ ಮಕ್ಕಳಾಗಬೇಕು. ಅದೇ ರೀತಿಯಾಗಿ ನಮ್ಮ ಕೇಂದ್ರದ ಇನ್ನೊಬ್ಬ ವಿದ್ಯಾರ್ಥಿ ಡಾಕ್ಟರ್ ಜಯಪ್ರಕಾಶ್ ಲಾಡ ಇವರ ಮಗ ಚಿ ನವನೀತ ಶ್ಯಾಮ. ಹಾಗೆ ನಮ್ಮ ಕೇಂದ್ರದ 2 ವಿದ್ಯಾರ್ಥಿಗಳು ಮತ್ತು ಪೆರ್ಲದ 10 ವಿದ್ಯಾರ್ಥಿಗಳು, ಒಟ್ಟು 12 ವಿದ್ಯಾರ್ಥಿಗಳು ನಾಳ್ದು ಜೂನ್ 2ನೇ ತಾರೀಕಿನಿಂದ ಬೆಳ್ತಂಗಡಿಯ ಸಮೀಪದ ಬಂಗಾಡಿ ಅರಸು ಅವರ ಒಂದು ಅರಮನೆಯಲ್ಲಿ ಈ ಸಿನಿಮಾದ ಶೂಟಿಂಗ್ ನಡೀಲಿಕ್ಕಿದೆ, ಆರಂಭ ಆಗ್ತಾ ಇದೆ. ಸುಮಾರು 10 ದಿನಗಳ ಕಾಲ ಅಲ್ಲಿ ಶೂಟಿಂಗ್ ನಡೀತಾ ಇದೆ. ಇದು ಮುಖ್ಯವಾಗಿ ಮಕ್ಕಳ ಸಿನಿಮಾ. ಇದರಲ್ಲಿ ಯಕ್ಷಗಾನವನ್ನೇ ಮೂಲ ಕಥೆಯಾಗಿ ಇಟ್ಟುಕೊಂಡು ಈ ಮಕ್ಕಳ ಒಂದು ಚಿತ್ರ ನಿರ್ಮಾಣ ಆಗ್ತಾ ಇದೆ. ಈ ಚಿತ್ರದಲ್ಲಿ ಒಬ್ಬ ವಿದ್ಯಾರ್ಥಿಯು, ಅಂದರೆ ಯಕ್ಷಗಾನ ಕಲಿಯುತ್ತಾ ಇರುವಂಥ ವಿದ್ಯಾರ್ಥಿ, ಅವನಿಗೆ ಯಕ್ಷಗಾನದ ಕಡೆಗೆ ಅವನ ತಾಯಿಯ ತುಂಬ ಒಲವಿರ್ತದೆ. ಯಕ್ಷಗಾನವನ್ನು ಕಲಿಸಬೇಕು, ಮಗನಿಗೆ ಕಲಿಸಬೇಕು ಅನ್ನುವಂಥ ಒಂದು ಹಂಬಲ ಇರ್ತದೆ. ಆ ಪ್ರಕಾರವಾಗಿ ಮಗನನ್ನು ಯಕ್ಷಗಾನ ಒಂದು ಗುರುಕುಲ ಮಾದರಿಯಲ್ಲಿ ನಡೆಯುವಂಥ ಯಕ್ಷಗಾನ ಕೇಂದ್ರಕ್ಕೆ ಸೇರಿಸ್ತಾಳೆ. ಅಲ್ಲಿ ಇವನು ಯಕ್ಷಗಾನವನ್ನು ಕಲಿತು ಅವನ ರಂಗಪ್ರವೇಶ ಆಗುವಂಥ ಸಂದರ್ಭದಲ್ಲಿ ಆ ತಾಯಿ ಯಾವುದೋ ಕಾರಣದಿಂದ ನಿಧನ ಹೊಂದ್ತಾಳೆ. ಆಗ ಅಂಥ ಸಂದರ್ಭದಲ್ಲಿ ಈ ಮಗನು ಆ ವಾರ್ತೆಯನ್ನು ಕೇಳಿ ಕೂಡ ಯಕ್ಷಗಾನದ ಕಡೆಗೆ, ಒಂದು ವೇಳೆ ನಾನು ಈಗ ಹೋದರೆ ನಮ್ಮ ಪ್ರದರ್ಶನ ಭಂಗವಾಗ್ತದೆ, ಅದಕ್ಕೆ ತೊಂದರೆ ಆಗ್ತದೆ ಎನ್ನುವಂಥ ಉದ್ದೇಶದಿಂದ ಆ ಯಕ್ಷಗಾನ ಪ್ರದರ್ಶನವನ್ನು ನೀಡಿ ನಂತರ ತಾಯಿಯ ಅಂತಿಮ ಕಾರ್ಯಕ್ಕೆ ಅವನು ಹೋಗ್ತಾನೆ. ಈ ರೀತಿಯಾಗಿ ಸುಮಾರು 1.5 ಗಂಟೆಗಳ ಕಾಲ ಒಂದು ಯಕ್ಷಗಾನವನ್ನು ಕೇಂದ್ರೀಕೃತವಾಗಿಕೊಂಡು ಯಕ್ಷಗಾನ ಪ್ರದರ್ಶನ ಇತ್ಯಾದಿಗಳಿರುವಂಥ ಒಂದು ಕಿರುಚಿತ್ರ ಇದಾಗಿರ್ತದೆ.